ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನಗಳಿಗೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಹೊಸ ವರ್ಷದ ಮೊದಲ ದಿನ ಅದರಲ್ಲಿ ಮಂಗಳೂರು ಅಂದರೆ ಸಿಟಿಯಲ್ಲಿ ಇರುವಂತ ಕದ್ರಿ ಮಂಜುನಾಥ ದೇವಸ್ಥಾನ, ಇಲ್ಲೂ ಕೂಡ ಇವತ್ತು ವಿಶೇಷ ಪೂಜೆ ಇತ್ತು. ದೇವರ ದರ್ಶನ ಪಡೆದಿದ್ದಾರೆ ಜನ. ಕದ್ರಿ ಮಂಜುನಾಥನ ದೇವಸ್ಥಾನ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧ ದೇವಾಲಯ ಅದು. ಆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಭಕ್ತಾದಿಗಳು ಸಲ್ಲಿಸ್ತಾ ಇದ್ದಾರೆ. ಕಳಶ ಸ್ನಾನ, ಪವಿತ್ರ ಸ್ನಾನ ಮಾಡಿ ಮಂಜುನಾಥನ ದರ್ಶನವನ್ನು ಪಡೀತಾ ಇದ್ದಾರೆ. ಕದ್ರಿ ಮಂಜುನಾಥನ ದೇವಸ್ಥಾನ, ಮಂಗಳೂರು ಸಿಟಿ, ಅಲ್ಲಿನ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಎರಡು 2025 ಮುಕ್ತಾಯವಾಗಿ 2026 ಬಹಳ ಅದ್ದೂರಿಯಾಗಿ ದೇಶ ಸ್ವಾಗತಿಸಿದೆ. ಅದರ ಜೊತೆಗೆ ಇವತ್ತು 2026 ವರ್ಷಾರಂಭ. ಸಹಜವಾಗಿ ವರ್ಷಾರಂಭದ ದಿನ ಅನೇಕ ರೀತಿಯ ಉದ್ದೇಶಗಳು, ಧ್ಯೇಯಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳು ನಡೆಯುತ್ತೆ. ಅದರ ಜೊತೆಗೆ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಡುವಂಥದ್ದು. ಮಂಗಳೂರಿನಲ್ಲೂ ಕೂಡ ಧಾರ್ಮಿಕ ಕೇಂದ್ರಗಳಿಗೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ನಾನೀಗ ಮಂಗಳೂರಿನಲ್ಲಿರುವಂತಹ ಕದ್ರಿ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಬೆಳಗ್ಗಿನಿಂದ ಭಾರಿ ಸಂಖ್ಯೆಯಲ್ಲಿ ಭಕ್ತರು, ಅಂದರೆ ಬೆಳಿಗ್ಗೆ ಒಂದು 5 ಗಂಟೆಯ ನಂತರವೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕದ್ರಿ ಮಂಜುನಾಥನ ಸನ್ನಿಧಿಗೆ ಬರ್ತಾ ಇರುವಂಥದ್ದು. ಸಹಜವಾಗಿ ಅನೇಕ ಜನ ನಿನ್ನೆ ಮಂಗಳೂರಿಗೆ ಪ್ರವಾಸಿಗರು ಬಂದಿದ್ದಾರೆ. ಬೀಚ್ಗಳಲ್ಲಿ ಬೇರೆ ಬೇರೆ ರೀತಿಯ ಪಾರ್ಟಿಗಳನ್ನು ಆಯೋಜನೆ ಮಾಡಿರುವಂಥದ್ದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇವತ್ತಿನ ದಿನ, ವರ್ಷದ ಆರಂಭದ ದಿನದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನಕ್ಕಾಗಿ ಆಗಮಿಸಿರುವಂಥದ್ದು. ಮೇಲ್ಭಾಗದಲ್ಲಿ ಅಂದರೆ ಕೆರೆಯಲ್ಲಿ, ಮೇಲ್ಭಾಗದ ಕೆರೆಯಲ್ಲಿ ತೀರ್ಥಸ್ನಾನವನ್ನು ಮಾಡಿ, ಆ ಕೆರೆಯಲ್ಲಿ ತೀರ್ಥಸ್ನಾನವನ್ನು ಮಾಡಿ ಅಲ್ಲಿ ಅಲ್ಲೂ ಕೂಡ ಒಂದು ಅಭಿಷೇಕವನ್ನು ಸಲ್ಲಿಕೆ ಮಾಡಿದ ಬಳಿಕ ಕೆಳಭಾಗದಲ್ಲಿ ಅಲ್ಲಿ ಗೋಮುಖದಲ್ಲಿ ಅವರ ಒಂದು ತೀರ್ಥವನ್ನು ಸ್ವೀಕರಿಸಿ ಇಲ್ಲಿ ಕೂಡ ಅಷ್ಟೇ ಆ ಕಲಶ ಸ್ನಾನವನ್ನು ಮಾಡುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಬೆಳಗಿನ ಕೆಲವೊಂದು ಪ್ರೊಸೀಜರ್ಗಳು ಧಾರ್ಮಿಕವಾಗಿ ಏನೆಲ್ಲ ಆಗುತ್ತೆ ಅದನ್ನೆಲ್ಲವನ್ನ ಕೂಡ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಇನ್ನು ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನಕ್ಕೂ ಕೂಡ ಭಕ್ತರು ಬಹಳ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸಹಜವಾಗಿ ಕೆಲವೊಂದು ವಿಶೇಷ ಪೂಜೆಗಳನ್ನು ಸಲ್ಲಿಕೆ ಮಾಡುವಂಥದ್ದು, ಅಂದರೆ ಬೆಳಗ್ಗಿನಿಂದಲೂ ಕೂಡ ಇಲ್ಲಿ ಆರಾಧನೆಗಳು ನಡೀತಾ ಇದೆ, ಬೇರೆ ಬೇರೆ ರೀತಿಯಾದಂಥ ಪೂಜಾ ಸೇವೆಗಳು ನಡೀತಾ ಇರುವಂಥದ್ದು. ಹಾಗಾಗಿ ಒಂದು ದಿನ, ಅಂದರೆ ಈ ಒಂದು ದಿನ ವರ್ಷದ ಆರಂಭ, ಮುಂದಿನ ಇಡೀ ವರ್ಷ ಸುಖಕರವಾಗಿರಲಿ, ಯಶಸ್ಸು ಸಿಗಲಿ, ಅದು ಆರ್ಥಿಕವಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಲ್ಲಿ ಅಲ್ಲಿ ಒಂದು ರೀತಿಯಾದಂಥ ಅವರಿಗೆ ಯಶಸ್ಸು ಸಿಗಲಿ ಅನ್ನುವಂಥ ಕಾರಣಕ್ಕಾಗಿ ದೇವರ ದರ್ಶನಕ್ಕೆ ಬಂದು ಅಲ್ಲಿ ಪೂಜೆಗಳನ್ನು ಸಲ್ಲಿಸಿ ದೇವರ ದರ್ಶನವನ್ನು ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಪಡೆಯುವಂಥ ಕೆಲಸಗಳಲ್ಲಿ ಜನ ನಿರತರಾಗಿದ್ದಾರೆ. ಕೇವಲ ಇದು ಕದ್ರಿಯ ಮಂಜುನಾಥ ಸ್ವಾಮಿ ದೇವಸ್ಥಾನ ಮಾತ್ರ ಅಲ್ಲ, ದಕ್ಷಿಣ ಕನ್ನಡದ ಅನೇಕ ಕ್ಷೇತ್ರಗಳಲ್ಲಿ, ಅಂದರೆ ಧರ್ಮಸ್ಥಳ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಅನೇಕ ಕಡೆಗಳಲ್ಲಿ ಭಕ್ತರು ಭಾರಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಬೆಳಗ್ಗಿನಿಂದಲೇ ದೇವರ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸುವಂಥ ಕೆಲಸಗಳು ಕೂಡ ನಡೀತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.